ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮೊಂದಿಗೆ ಔಷಧೀಯ ಸಸ್ಯವಾದಂತಹ ಪ್ಲಂಬ್ಯಾಗೋ ಅಥವಾ ಚಿತ್ರಕ ಅಂತ ಕರೆಯುವಂಥ ಈ ಸಸ್ಯದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮೊಂದಿಗಿದ್ದೇನೆ. ವೈಜ್ಞಾನಿಕವಾಗಿ ಇದನ್ನು ನಾವು ಪ್ಲಂಬ್ಯಾಗೋ ಝೈಲಾನಿಕಾ ಅಂತ ಹೇಳ್ತೀವಿ. ಇದು ಪ್ಲಂಬ್ಯಾಗಿನೇಸಿ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ. ಇದರ ಎಲೆ ಮತ್ತು ಬೇರೆ ಎಲ್ಲವನ್ನು ನಾವು ಔಷಧೀಯ ಸಸ್ಯಕ್ಕಾಗಿ ಉಪಯೋಗಿಸ್ತೇವೆ. ಇದರಲ್ಲಿ ಮುಖ್ಯವಾಗಿ ಪ್ಲಂಬ್ಯಾಗಿನ್ ಅನ್ನುವಂಥ ಒಂದು ಸಸ್ಯಸಾರ ಇದೆ. ಇದನ್ನು ನಾವು ಬಹಳಷ್ಟು ಚಿಕಿತ್ಸೆಗಾಗಿ ಉಪಯೋಗ ಮಾಡ್ತೀವಿ. ಇದರಲ್ಲಿ ನ್ಯಾಪ್ಟೋಕ್ವಿನೋನ್, ಫ್ಲೇವನಾಯ್ಡ್ ಮತ್ತು ಆಲ್ಕಲೈಡ್, ಗ್ಲೈಕೋಸೈಡ್, ಸ್ಟೀರಾಯ್ಡ್, ಟ್ಯಾನಿನ್ ಹಾಗೆ ಈ ಥರ ಅಂಶಗಳು ಕೂಡ ಒಳಗೊಂಡಿರುತ್ತೆ. ಇದರಲ್ಲಿ ಪ್ಲಂಬ್ಯಾಗಿನ್ ಅನ್ನೋಂಥ ಒಂದು ಅಂಶವನ್ನು ಇದರ ಬೇರಿನಿಂದ ತೆಗಿತೇವೆ. ಈ ಸಸ್ಯ ವಿವಿಧ ಒಂದು ಔಷಧೀಯ ಚಟುವಟಿಕೆಯನ್ನು ಹೊಂದಿದೆ. ಉದಾಹರಣೆಗಾಗಿ ಕ್ಯಾನ್ಸರ್ ವಿರೋಧಿ, ಕ್ಯಾನ್ಸರ್ ಕಾರಕ ಏನು ಕೋಶಗಳನ್ನ ಇದು ಬೆಳೆಯೋದನ್ನು ನಿವಾರಣೆ ಮಾಡುತ್ತೆ. ಹಾಗೆ ಮಧುಮೇಹವನ್ನು ಕಡಿಮೆ ಮಾಡುತ್ತೆ. ಮಲೇರಿಯಾ ರೋಗವನ್ನು ಕೂಡ ಕಡಿಮೆ ಮಾಡುತ್ತೆ. ಅದರೊಂದಿಗೆ ಆ್ಯಂಟಿ ಮೈಕ್ರೋಬಿಯಲ್ ಅಂದರೆ ಸಣ್ಣ ಸೂಕ್ಷ್ಮಾಣು ಜೀವಿಯನ್ನು, ನಮ್ಮ ದೇಹಕ್ಕೆ ಬೇಕಾಗದೇ ಇರುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಇದು ಪರಿಣಾಮಕಾರಿಯಾಗಿ ತೆಗೆಯುತ್ತದೆ. ಅದಲ್ಲದೆ ನರಮಂಡಲ ಕಾಯಿಲೆಗಳನ್ನು ಸರಿಪಡಿಸೋಕ್ಕೆ, ಹಾಗೆ ಬೇರು ಮತ್ತು ತೊಗಟೆಯನ್ನು ಸ್ಥೂಲಕಾಯದ ಚಿಕಿತ್ಸೆಗೆ, ಹಾಗೆ ಚರ್ಮದ ಕಾಯಿಲೆ, ವೈರಸ್ನಿಂದ ಬರುವಂತಹ ವಿವಿಧ ರೀತಿಯ ರೋಗಗಳು, ಹಾಗೆ ಆರ್ಥ್ರೈಟಿಸ್, ಉರಿಯೂತ, ಪಿತ್ತಜನಕಾಂಗದಲ್ಲಾಗುವಂಥ ವಿಷತ್ವ ಮತ್ತು ಮೆಟಾಬಾಲಿಕ್ ಸಿಂಡ್ರೋಮ್ಗಳು, ಇವು ಎಲ್ಲವನ್ನು ನಾವು ನಿವಾರಣೆ ಮಾಡೋದಕ್ಕೆ ಕೂಡ ಈ ಪ್ಲಂಬ್ಯಾಗೋ ಔಷಧಿಯನ್ನು ಆಯುರ್ವೇದದಲ್ಲಿ ಬಹಳಷ್ಟು ಉಪಯೋಗ ಮಾಡ್ತಾರೆ. ಇದರಲ್ಲಿರುವಂಥ ಈ ಸಕ್ರಿಯ ಸಂಯುಕ್ತಗಳು ಉಪಯೋಗ. ಇದಿಷ್ಟು ಪ್ಲಂಬ್ಯಾಗೋನ ಔಷಧೀಯ ಗುಣದ ಕುರಿತು. ಧನ್ಯವಾದಗಳು.